ಮಾಡ್ತಾ ಇದ್ದೀನಿ. ವಿಡಿಯೋ ಮತ್ತೆ ಲೈಕ್ ಎಲ್ಲ ಸಬ್ಸ್ಕ್ರೈಬ್ಸ್ ಎಲ್ಲ ಮಾಡಿ. ಯಾರ್ ಫ್ಯಾನ್ ನೀನು? ವಿರಾಟ್. ಹಾಯ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅಪ್ಟನ್ ಆಟೋಮೋಟಿವ್. ಇವತ್ತು ನನ್ನ ಫ್ರೇಮ್ ಅಲ್ಲಿ 2 GT ಇದೆ. GT ಬಾಯ್ದು GT 2025 ಮಾಡೆಲ್, ನಂದು ಬಂದು 26 ಮಾಡೆಲ್. ಸೊ ಕೆಲವೊಂದಷ್ಟು ಮೈನರ್ ಚೇಂಜಸ್ ಗಳಿದೆ, ಆದ್ರಿಂದ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಒಟ್ಟಿಗೆ ಗಾಡಿಗಳನ್ನ ನಿಲ್ಸಿ. ಸೊ ಫಸ್ಟ್ ಚೇಂಜಸ್ ಬರೋದಾದ್ರೆ ಇಗ್ನಿಷನ್ ಸ್ವಿಚ್ ಕಲರ್ ಚೇಂಜ್ ಆಗಿದೆ. ಇದು ಅಷ್ಟು ಮ್ಯಾಟರ್ ಆಗಲ್ಲ, ಬಟ್ ಒಂದು ಚೇಂಜಸ್ ಅಲ್ಲಿ ಇದು ಒಂದು ಪಾರ್ಟ್ ಆಗಿರುತ್ತೆ. ಸೊ ಫಸ್ಟ್ ಚೇಂಜಸ್ ಇದಾಗಿರುತ್ತೆ. ಸೆಕೆಂಡ್ ಚೇಂಜಸ್ ಬಂದು ಇದರ ಹಾರನ್ ಆಗಿರುತ್ತೆ. ಸೊ ಎರಡರದ್ದು ಕೇಳಿಸ್ಕೊಡೋದಾದ್ರೆ ಫಸ್ಟ್ 2025 ಮಾಡಲ್ ಕೇಳ್ಸೋಣ. ಸೊ ಸೆಕೆಂಡ್ ನನ್ನ GT ಕೇಳಿಸೋದಾದ್ರೆ, ಸೊ ಅಷ್ಟು ನಿಮ್ಗೆ ಡಿಫ್ರೆನ್ಸಸ್ ನಿಮ್ಮ ಸ್ಪೀಕರ್ ಅಲ್ಲಿ ಗೊತ್ತಾಗ್ತಿದ್ಯೋ ಇಲ್ಲೋ, ಬಟ್ ಇನ್ ರಿಯಾಲಿಟಿ ಡೆಫಿನೆಟ್ಲಿ ಒಂದು ಡಿಫ್ರೆನ್ಸ್ ಎರಡು ಗಾಡಿಲೂ ಇದೆ ಹಾರನ್ ಅಲ್ಲಿ. ಯಾರೇ ಅದು? ಸೈಲೆನ್ಸ್ ಸೈಲೆನ್ಸ್. ವಿಡಿಯೋ ಮಾಡೋದ ಅದ್ ಮಾಡ, ಹಂಗೆ ಬರ. ಸೂಪರ್ ಕಣ. ಇದೆ ಒಂದ್ 2 ನಿಮಿಷ ಆ ಕಡೆ ಖಂಡಿತ ಇದೆ. ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇಲ್ಲಿವರೆಗೂ ಯಾರು ನಿಮ್ಗೆ ಯೂಟ್ಯೂಬ್ ಅಲ್ಲಿ ತೋರಿಸ್ಕೊಟ್ಟಿಲ್ಲ. ಅದ್ ಏನಂದ್ರೆ ನಮ್ಮ GT ಬಾಯ್ದಲ್ಲಿ ಒಂದು 25 ಮಾಡೆಲ್ ಅಲ್ಲಿ ತೋರಿಸ್ಕೊಡೋದಾದ್ರೆ, ಇಲ್ಲಿ ನಿಮ್ಗೆ ಒಂದು ಸ್ಪೀಡೋಮೀಟರ್ದು ಸೆನ್ಸರ್ ಸಿಗುತ್ತೆ. ಅಂದ್ರೆ ಸ್ಪೀಡ್ ನ ಸೆನ್ಸ್ ಮಾಡೋ ಒಂದು ಸೆನ್ಸರ್ ಇಲ್ಲಿ ಸಿಗುತ್ತೆ ನಿಮ್ಗೆ. ಇದು ಬಂದು ವಯರ್ಡ್ ಆಗಿರುತ್ತೆ. ಬಟ್ ನಮ್ಮ 2026 ಮಾಡೆಲ್ ಅಲ್ಲಿ ಅದು ಮಿಸ್ಸಿಂಗ್ ಇದೆ. ಆ ವಯರ್ಡ್ ಕನೆಕ್ಷನ್ ಇರುವಂತದ್ದೇ ಕ್ಯಾಪ್ ನೇ ತೆಗೆದ್ಬಿಟ್ಟಿದ್ದಾರೆ, ವಯರ್ಡು ಇಲ್ಲ. ಇದು ಯಾಕೆ ಅಂತ ಹೇಳೋದಾದ್ರೆ, ಫಸ್ಟ್ ನೋಡಿದಾಗ ನಮ್ಗೆ ಶಾಕ್ ಆಗಿ ನಾವು ಶೋರೂಮ್ ನ ವಿಸಿಟ್ ಮಾಡಿ ಏನು ಯಾಕೆ ಅಂತ ಕೇಳ್ಕೊಂಡ್ವಿ. ಸೊ ಇದ್ರಲ್ಲಿ ಬಂದು ನಮ್ಗೆ ಇಲ್ಲಿ ಏನ್ ABS ಸಿಗುತ್ತಲ್ಲ, ಸೊ ಅದ್ರ ಜೊತೆಗೆ ಇಂಟಿಗ್ರೇಟೆಡ್ ಆಗಿ ಬರುತ್ತೆ ABS ಟೋನ್ ಸೆನ್ಸರ್ ಅನ್ಬಿಟ್ಟು. ಸೊ ABS ಜೊತೆಗೇನೆ ಸ್ಪೀಡ್ ಕೂಡ ಅದ್ರಲ್ಲೇ ಮ್ಯಾಗ್ನೆಟೈಸ್ಡ್ ಆಗಿ ಕ್ಯಾಲ್ಕುಲೇಟ್ ಆಗಿ ನಿಮ್ಗೆ ಸ್ಪೀಡ್ ತೋರಿಸುತ್ತೆ. ಸೊ ಇದು ನಮಗೂ ಗೊತ್ತಿರ್ಲಿಲ್ಲ. ನಾವು ಒಂದು ರ್ಯಾಂಡಮ್ ಆಗಿ ಓಡಾಡ್ಬೇಕಾದ್ರೆ ಗಾಡಿಲಿ ಏನಾದ್ರು ಡಿಫ್ರೆನ್ಸ್ ಇದೆಯಾ ಅಂತ ನೋಡ್ತಿರ್ಬೇಕಾದ್ರೆ ಯೂಸ್ ಮಾಡಿದ್ದು ಅದೊಂದು. ಸೊ ಅವಾಗ ಶೋರೂಮ್ ವಿಸಿಟ್ ಮಾಡಿ ನಾವು ತಿಳ್ಕೊಂಡಿದ್ದಿನ, ಅದರಿಂದ ಯೂಟ್ಯೂಬ್ ಅಲ್ಲಿ ಇದನ್ನ ಶೇರ್ ಮಾಡ್ಕೋಬೇಕು ಅಂತ. ಸೊ ಅದೊಂದು ಡಿಫ್ರೆನ್ಸಸ್ ಇದೆ. ಒಂದು ಸೆನ್ಸರ್, ಒಂದು ಚೇಂಜಸ್, ಒಂದು ಮೈನರ್ ಚೇಂಜಸ್ ಈ ಎರಡು ಗಾಡಿಲಿ 25 26 ಯಾರ ಹತ್ರ ಒಂದು ಹೊಸ ಗಾಡಿ ಈಗ ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದಿರಾ ಅಂದ್ ಈ ತರ ಒಂದು ಇಲ್ಲ ನಿಮ್ದ್ರಲ್ಲಿ ಕಮೆಂಟ್ ಮಾಡಿ. ಯಾವ ಗಾಡಿ ನಿಂದು? R15. ಇಷ್ಟ ಇಲ್ವಾ? ಇಷ್ಟ ಇಲ್ಲ. ಇವಾಗ ಒಂದ್ ರೌಂಡ್ ಹೊಡೆಸ್ತಾನೆ, ಬಂದು ಹೇಳ್ಬೇಕು ಅಂತ. ಏನನ್ಸ್ತು ಹೇಳು? ಫುಲ್ ಮಸ್ತ್ ಇದೆ. ಇವಾಗ ಹೇಳು, ಇದ R15? ಇದು ರಾಯಲ್ ಎನ್ಫೀಲ್ಡ್ ಚೆನ್ನಾಗೈತೆ. ಏನಿದು? ರಾಯಲ್ ಎನ್ಫೀಲ್ಡ್. ಅಂಡ್ ಈ ವಿಡಿಯೋಲಿ ಇನ್ನೊಂದು ತಿಳ್ಸ್ಕೊಡೋದಾದ್ರೆ, ನಾನು ಒಂದು ಬೇಸಿಕ್ ಸೆಟ್ ಆಫ್ ಆಕ್ಸೆಸರೀಸ್ ಹಾಕ್ಸಿದೀನಿ. ಸೊ ಏನಂದ್ರೆ, ಒಂದು ಬ್ಯಾರಿಯರ್ ಮಿರರ್ ಹಾಕ್ಸಿದೀನಿ. ಐ ಸ್ಪೆಷಲಿ ಡೋಂಟ್ ಲೈಕ್ ಈ ಒಂದು ಆಕ್ಟಿವ್ ಆಗಿ ರೌಂಡ್ ಮಿರರ್ ಸಿಗುತ್ತಲ್ಲ, ಅದು ಈ ಗಾಡಿ ಮೇಲೆ ನನ್ಗೆ ಅಷ್ಟು ಇಷ್ಟ ಇಲ್ಲ. ಆದ್ರಿಂದ ರಾಯಲ್ ಎನ್ಫೀಲ್ಡ್ ಜೆನ್ಯೂನ್ ಆಕ್ಸೆಸರೀಸ್ ಅಲ್ಲಿ ಬ್ಯಾರಿಯರ್ ಮಿರರ್ ಹಾಕ್ತಿದೀನಿ. ಇದರ ಕಾಸ್ಟ್ ಬಂದು ಅರೌಂಡ್ 4000 rupees ಏನೋ ಇದೆ. ಅಂಡ್ ಕ್ರಾಶ್ ಗಾರ್ಡ್ ಮೇನ್ ಇಂಪಾರ್ಟೆಂಟ್. ನಾನು ಹೊರಗಡೆನೂ ಹಾಕ್ಸ್ಕೊಬೋದಿತ್ತು, ಬಟ್ ನನಗೆ ಒಂದು ಈ ತರ ಕ್ರೋಮ್ ಫಿನಿಶ್ ಅಲ್ಲಿ ಇನ್ ಯಾವ್ದ್ರಲ್ಲೂ ಸಿಗಲ್ಲ ಅನ್ನೋದ್ ರೀಸನ್ಗೆ ರಾಯಲ್ ಎನ್ಫೀಲ್ಡ್ ಅವ್ರ ಹತ್ರನೇ ಜೆನ್ಯೂನ್ ಸ್ಪೇರ್ ಪಾರ್ಟ್ ಹಾಕ್ಸ್ದೆ. ಅಂಡ್ ಒಂದು ಸಂಪ್ ಗಾರ್ಡ್ ಹಾಕ್ಸಿದೀನಿ. ಸೊ ಇದು ಕೂಡ ರಾಯಲ್ ಎನ್ಫೀಲ್ಡ್ ಅವರೇ. ಇದರ ಒಂದು ಕಾಸ್ಟ್ ಬಂದು ಅರೌಂಡ್ 3000 ಇದೆ. ಅದ್ರದ್ದು ಒಂದು 3020 rupees ಅಪ್ರಾಕ್ಸಿಮೇಟ್ಲಿ ಅಷ್ಟಿದೆ. ಸೊ ಆಕ್ಸೆಸರೀಸ್ ಈ ಗಾಡಿ ಮೇಲೆ ಅರೌಂಡ್ 10,000 rupees ಹಾಕ್ಸಿದೀನಿ. ಒಂದು ಆಕ್ಸೆಸರೀಸ್ ನಾನು ನನ್ನ ಗಾಡಿಗೆ ಹಾಕ್ಸಿದ್ದು. ಸೊ ಈ ವಿಡಿಯೋ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಾಗಿದೆ ಅಷ್ಟೇ. ಒಂದು 2025 2026 ತುಂಬಾ ಮೇಜರ್ ಒಳ್ಳೆ ಏನು ಚೇಂಜಸ್ ಆತರ ಇಲ್ಲ. ಸ್ಲೈಟ್ ಚೇಂಜಸ್ ಯಾವುದೇ ಆದಂತ ಸೋಷಿಯಲ್ ಮೀಡಿಯಲ್ಲಿ ರಿವೀಲ್ ಮಾಡಿದೆ. ಒಂದು ಸಣ್ಣ ಚೇಂಜಸ್ ಅವಾಗ ಮಾಡಿರೋದು. ಫಸ್ಟ್ ಟೈಮ್ ವಾರ್ನಿಂಗ್ ಮಾಡ್ತಾ ಇದ್ದೀನಿ. ವಿಡಿಯೋ ಮತ್ತೆ ಲೈಕ್ ಎಲ್ಲ ಸಬ್ಸ್ಕ್ರೈಬ್ಸ್ ಎಲ್ಲ ಮಾಡಿ, ಕಮೆಂಟ್ ಹಾಕಿ. ನಿನ್ನ ಹೆಸರು ಹೇಳ್ಬಿಡು. ನನ್ನ ಹೆಸರು ಅಭಿನವ್ ಅಂತ. ಸಬ್ಸ್ಕ್ರೈಬ್ ಮಾಡ್ತಾರಾ? ಹೇಳಿದ್ಮೇಲೆ ಎಷ್ಟು ಜನ ಮಾಡ್ಬೋದು? ಇಲ್ಲೆಲ್ಲ ಜನ ಮಾಡ್ತಾರೆ. ಎಷ್ಟು ಜನ ಮಾಡ್ತಾರೆ? 1000 ಜನ ಮಾಡ್ತಾರೆ. ಆಯ್ತು ಕಣ, 1000 ಜನ ಆದ್ರೆ ಇಲ್ಲೇ ಬರ್ತೀವಿ. ಬರ, ನಿಂಗೆ ಪಾರ್ಟಿ ಕೊಡ್ತೀನಿ. ಇನ್ನೊಂದು ಲೈಟ್ ಕೊಡಿಸ್ತೀನಿ ನಿನ್ ಸೈಕಲ್ಗೆ. ಹೊಸ ಸೈಕಲ್ ವಿಡಿಯೋಸ್ ತಿಳಿಸ್ಕೊಡ್ಬೇಕಾಗಿದ್ದು. ಇಲ್ಲಿವರೆಗೂ ನೋಡಿದ್ದು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಯಾರ್ಯಾರ GT 650 ಇದೆ ಅಂಡ್ ಈ ತರ ಒಂದು ಸೆನ್ಸರ್ ನಿಮ್ದ್ರಲ್ಲೂ ಇದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಥ್ಯಾಂಕ್ ಯು. ಅಷ್ಟೇ.